ಕಡೆ ಮಳೆ ಬಂದರೂ ಕೂಡ ಈ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸ್ತೋಮವೇ ಹರಿದು ಬರ್ತಾ ಇದೆ. ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಜನ ಸೇರ್ತಾರೆ. ಒಂದು ರೂಟ್ ಮ್ಯಾಪ್ ಅನ್ನು ರಚಿಸಲಾಗಿದೆ. ತಿಗಳರಪೇಟೆಯಿಂದ ಮೆರವಣಿಗೆ ಆರಂಭ ಆಗುತ್ತೆ. ಮಾರ್ಗದುದ್ದಕ್ಕೂ ದೇಗುಲದಲ್ಲಿ ಪೂಜೆ ಸ್ವೀಕಾರ ಆಗುತ್ತೆ. ಪೂಜೆ ಪುನಸ್ಕಾರಗಳು ಜೋರಾಗಿ ನಡೆಯುತ್ತೆ. ಕಾಟನ್ ಪೇಟೆಯಲ್ಲಿನ ಮಸ್ತಾನ್ ಸಾಹೇಬರ ದರ್ಗಾಕ್ಕೆ ಭೇಟಿ ಕೊಡಲಾಗುತ್ತೆ. ಬಳಿಕ ಬಳೆಪೇಟೆಯ ಹಳೇಗರಡಿ, ಅಣ್ಣಮ್ಮ ದೇಗುಲ, ಕಿಲಾರಿ ರಸ್ತೆ, ಯಲಹಂಕ ಗೇಟ್, ಅವೆನ್ಯೂ ರಸ್ತೆ, ಕುಂಬಾರಪೇಟೆ, ಗೊಲ್ಲರಪೇಟೆ, ತಿಗಳರಪೇಟೆ, ಹೀಗೆ ಹಲವು ಪೇಟೆಗಳಲ್ಲಿ ಕರಗ ಸಂಚರಿಸುತ್ತೆ. ಬಾಲಗ, ಡೋಲು, ಬ್ಯಾಂಡ್ ಸೆಟ್ ಎಲ್ಲ ಅದ್ಭುತವಾಗಿ ಕರಗ. ಬೆಂಗಳೂರು ಕರಗ ಬಂತು ಅಂತಂದ್ರೆ ಪ್ರಮುಖವಾಗಿ ಬೆಂಗಳೂರಿಗರಿಗೆ ಒಂದು ಭಕ್ತಿ ಒಂದು ಕಡೆ, ಮತ್ತೊಂದು ಕಡೆ ಕ್ರೇಜ್ ಅಂತಾನೆ ಹೇಳ್ಬೋದು. ಆ ಕಲರವನ್ನ ನೀವು ಗಮನಿಸ್ತಾ ಇದ್ದೀರಿ. ಐತಿಹಾಸಿಕ ಕರಗ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಸುಮಾರು 800 ವರ್ಷಗಳ ಇತಿಹಾಸ ಧರ್ಮರಾಯ ದೇಗುಲಕ್ಕೆ ಇರುವಂಥದ್ದು. ಸುಮಾರು 1000 ವರ್ಷಗಳಿಗೂ ಅಧಿಕ ಇತಿಹಾಸ ಈ ಒಂದು ಕರಗ ಮಹೋತ್ಸವಕ್ಕಿದೆ. ವೈನಿಕುಲ ಕ್ಷತ್ರಿಯ ಸಮುದಾಯದವರೇ ಈ ಒಂದು ಪೂಜೆ ಪುನಸ್ಕಾರವನ್ನ ಮಾಡೋದು. 2-3 ರೀತಿಯ ಕರಗ ಆಚರಣೆ ಇದೆ. ಹಸಿ ಕರಗ ಅಂತ ಕರೀತಾರೆ, ಪಚ್ಚಿ ಕರಗ ಅಂತ ಕರೀತಾರೆ ಅದನ್ನ, ಮತ್ತೆ ಹೂವಿನ ಕರಗ. ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಮಾಡುವಂತ ಕರಗ. ಕ ಅಂತಂದ್ರೆ ಕೈಯಲ್ಲಿ ಮುಟ್ಟದೆ, ನಾನಾಗ್ಲೇ ಹೇಳ್ತಾ ಇದ್ದೆ. ರಾ ಅಂದ್ರೆ ರುಂಡದ ಮೇಲಿಟ್ಕೊಂಡು, ಗ ಅಂದ್ರೆ ಗತಿಸುವುದು. 12 ಒರೆ ಮೇಲೆ ಈ ದೃಶ್ಯಾವಳಿಗಳನ್ನ ನೀವು ನಾನು ಈಗೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆ ದೃಶ್ಯವನ್ನ ನೇರವಾಗಿ ನೀವು ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಬಹುದು. ಧರ್ಮರಾಯ ದೇವಸ್ಥಾನದ ಮುಂಭಾಗದಲ್ಲಿದ್ರೆ ನೋಡ್ತಿರ್ಬೋದು. ಒಂದ್ ಕಡೆ ರಥೋತ್ಸವಕ್ಕೆ ಬರದ ಸಿದ್ಧತೆ ಮಾಡ್ತಿದ್ದಾರೆ. ಒಂದ್ ಕಡೆ ಹೂವಿನ ಅಲಂಕಾರ, ಮತ್ತೊಂದ್ ಕಡೆ ಬಾಳೆಗಳೆಲ್ಲ ಕಟ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ ಕೃಷ್ಣನ ಮೂರ್ತಿ ಸಹ ಇಡ್ತಿದ್ದಾರೆ. ಈ ಒಂದು ರಥೋತ್ಸವದಲ್ಲಿ ಒಂದ್ ಕಡೆ ಅರ್ಜುನ, ದ್ರೌಪದಿ ಅಮ್ಮ ಒಳಗಡೆ ಅಂದ್ರೆ ಒಳಗಡೆ ಇಟ್ಟು ಮೂರ್ತಿಯನ್ನು ಇಟ್ಟು ಪೂಜಾ ಪುನಸ್ಕಾರ ಮಾಡ್ತಾರೆ. ಅದಲ್ಲೇ ಏನು ಪಾಂಡವರು ಇದಾರಲ್ಲ ಅವರ ಮೂರ್ತಿಗಳನ್ನ ಮೆರವಣಿಗೆ ಮಾಡ್ತಾರೆ. ಹೀಗಾಗಿ ವಿಶೇಷತೆ ಈ ಒಂದು ಕರಗನ ಒಳಗೊಂಡಿದೆ. ಯಾಕಂದ್ರೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಆ ಮಧ್ಯರಾತ್ರಿ 12:30ರಿಂದ 1 ಗಂಟೆಗೆ ಸುಮಾರಿಗೆ ಕರಗ ಹೊತ್ತು ಜ್ಞಾನೇಂದ್ರ ಹೊರಗಡೆ ಬರ್ತಾನೆ, ಎಲ್ಲರಿಗೂ ದರ್ಶನ ಕೊಡ್ತಾರೆ. ಯಾಕಂದ್ರೆ ದ್ರೌಪದಿ ಅಮ್ಮ ಹೂವಿನ ಪೇಟೆ ಮುಖಾಂತರ ಬಂದು ಎಲ್ಲರಿಗೂ ದರ್ಶನ ಕೊಡ್ತಾರೆ ಎಂಬುದು ನಂಬಿಕೆ. ಹೀಗಾಗಿ 800 ವರ್ಷಗಳಿಂದ ಈ ಒಂದು ನಂಬಿಕೆಯನ್ನ ಮಾಡಿಕೊಂಡು ಸಹ ಬರ್ತಿದ್ದಾರೆ. ಯಾಕಂದ್ರೆ ದ್ರೌಪದಿ ಅಮ್ಮನ ದರ್ಶನವನ್ನ ಇಡೀ ಬೆಂಗಳೂರು ಜನತೆಗೆ ಕೊಡ್ತಾರೆ. ಈಗಾಗಲೇ ಸಿಎಂ ಅವರು ಬಂದು ಹೋಗಿದ್ದಾರೆ, ದ್ರೌಪದಿ ಅಮ್ಮನ ದರ್ಶನವನ್ನ ಪಡೆದುಕೊಂಡಿದ್ದಾರೆ, ವಿಶೇಷ ಪೂಜಾ ಪುನಸ್ಕಾರ ಮಾಡಿದ್ದಾರೆ. ಅಲ್ಲಿಂದ 1ರಿಂದ ಹೊರಗಡೆ ದ್ರೌಪದಿ ಅಮ್ಮ ಬಂದು ಈ ದೇವಸ್ಥಾನದಲ್ಲಿ 3 ಸುತ್ತು ಹಾಕಿ ಅಲ್ಲಿಂದ ಕುಂಬಾರಪೇಟೆ ರೋಡು, ರಾಜ ಮಾರ್ಕೆಟ್, ಸರ್ಕಲ್ ಸಿಟಿ ಮಾರ್ಕೆಟ್, ಮತ್ತೊಂದು ಕಡೆ ಕೋಟೆ ಆಂಜನೇಯ ಸ್ವಾಮಿ ದೇಗುಲ, ಸಿಟಿ ಮಾರ್ಕೆಟ್, ಪೊಲೀಸ್ ರೋಡು, ಮಸ್ತಾನ್ ಸಾಬ್ ದರ್ಗಾ, ಮತ್ತೊಂದು ಕಡೆ ಬಳೆಪೇಟೆ, ಅಣ್ಣಮ್ಮ ದೇವಸ್ಥಾನ, ಕಬ್ಬನಪೇಟೆ, ಹೀಗೆ ಹಲವು ದೇವಸ್ಥಾನಗಳು ಹೋಗಿ ಮತ್ತೆ ರಾತ್ರಿ ಹೋಗಿ ಬೆಳಗ್ಗೆ ಸುಮಾರು 8:30 ಸುಮಾರಿಗೆ ಮತ್ತೆ ಧರ್ಮರಾಯ ದೇವಸ್ಥಾನಕ್ಕೆ ಮತ್ತೆ ಕರಗ ಮರಳಿ ಬರುತ್ತೆ. ಹೀಗಾಗಿ ಈ ಒಂದು ಕರಗವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ ಬಂದಿದ್ದಾರೆ. ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಈ ಒಂದು ಕರಗವನ್ನು ನೋಡಲು ತುಂಬಾ ಕಾತುರದಿಂದ ಕಾಯ್ತಿದ್ದಾರೆ. ಯಾಕಂದ್ರೆ ಕರಗಕ್ಕೆ 800 ವರ್ಷಗಳ ಇತಿಹಾಸ ಇದೆ. ದ್ರೌಪದಿ ಅಮ್ಮಗೆ ಈ ಒಂದು ನಮಸ್ಕಾರ, ಪೂಜೆ ಪುನಸ್ಕಾರ ಮಾಡಬೇಕೆಂಬುದು ನಂಬಿಕೆ. ಮತ್ತೊಂದ್ ಕಡೆ ಆ ದೇವಿಯ ದರ್ಶನ ಪಡೆದುಕೊಳ್ಬೇಕೆಂಬುದು ಒಂದ್ ಕಡೆ ಎಲ್ಲರೂ ಭಕ್ತರು ಸಹ ಸಾಕಷ್ಟು ಜನ ಬಂದಿದ್ದಾರೆ. ಆ ದೇವಿಯ ದರ್ಶನ ಪಡೆದುಕೊಳ್ಳಲು ಸಾಕಷ್ಟು ಜನ ಕಾತುರದಿಂದ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಮಳೆ ಬಂದಿದೆ, ಈಗ ಮಳೆ ಕಡಿಮೆ ಆಗಿದೆ. ಮತ್ತೊಂದು ಕಡೆ ಮಳೆ ಬರ್ಬೋದೆಂಬ ಮುನ್ಸೂಚನೆ ಸಹ ಒಂದ್ ಕಡೆ ವೆದರ್ ಡಿಪೆಂಡ್ ಸಹ ನೀಡಿದೆ. ಯಾಕಂದ್ರೆ ಮಳೆ ಬಂತಂದ್ರೆ ಮತ್ತೊಂದು ಕಡೆ ಪ್ರಾಬ್ಲಮ್ ಆಗಬಹುದು. ಹೀಗಾಗಿ ಸದ್ಯಕ್ಕೆ ಮಳೆ ನಿಂತಿದೆ. ನೋಡ್ತಿರ್ಬೋದು ಸಾವಿರಾರು ಜನ ಕಿಕ್ಕರ್ದಿದ್ದಾರೆ. ಒಂದ್ ಕಡೆ ಬಿಲ್ಡಿಂಗ್ ಮೇಲೆ ನಿಂತು ನೋಡ್ತಿದ್ರೆ. ಯಾಕಂದ್ರೆ 1:15 ಸುಮಾರಿಗೆ ಆ ಕರಗ ಆಚೆ ಬರುತ್ತೆ. ಹೀಗಾಗಿ ಮಸ್ತಾನ್ ಸಾಬ್ ದರ್ಗಾ, ಅದರಲ್ಲಿ ಮಸ್ತಾನ್ ಸಾಬ್ ದರ್ಗಾಕ್ಕೆ ಈ ಒಂದು ಕರಗ ಹೋಗುತ್ತೆ. ಈ ಒಂದು ಮಸ್ತಾನ್ ಸಾಬ್ ದರ್ಗಾಕ್ಕೆ ಒಂದು ಇತಿಹಾಸ ಇದೆ. ಯಾಕಂದ್ರೆ ಮಸ್ತಾನ್ ಸಾಬ್ ಎಂಬ ವ್ಯಕ್ತಿ ಈ ಒಂದು ರಸ್ತೆಯಲ್ಲಿ ಹೋಗುವಾಗ ಮೂರ್ಛೆ ಬಿಡ್ತಾನೆ. ಆ ಒಂದು ವೇಳೆ ದೇವಿಯ ದರ್ಶನ ಆಗುತ್ತೆ. ಆಮೇಲೆ ಆ ಮಸ್ತಾನ್ ಸಾಬ್ ವ್ಯಕ್ತಿ ಎದ್ದು ಅಲ್ಲಿಂದ ಈ ಒಂದು ದೇವಿಗೆ ನಡೆದುಕೊಳ್ತಾನೆ. ಆ ಒಂದು ಅಲ್ಲಿಂದ ಇಲ್ಲಿವರೆಗೂ ಇದೀಗ ಆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಕರಗ ಹೋಗುತ್ತೆ. ಈಗ ಇತಿಹಾಸ ಹೊಂದಿದೆ. ಆ ಒಂದು ಮಸ್ತಾನ್ ಸಾಬ್ ದರ್ಗಾದ ಅಲ್ಲಿನ ಪೂಜಾರಿಗಳು ಸಹ ಬಂದು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಪೂಜೆ ಸಹ ನೆರವೇರಿಸಿದ್ದಾರೆ. ಮಧ್ಯರಾತ್ರಿ 3 ಗಂಟೆಗೆ ಸುಮಾರಿಗೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗುತ್ತೆ. ಹೀಗಾಗಿ ಈ ಒಂದು ಕರಗ ಇತಿಹಾಸ ಹೊಂದಿದೆ. ಸಾಕಷ್ಟು ಜನ ಬಂದಿದ್ದಾರೆ. ಜನಪ್ರಿಯ ಬೆಂಗಳೂರು ಕರಗ ಉತ್ಸವ ಜನಪ್ರಿಯ ಕಾರ್ಯಕ್ರಮ ಒಂದು. ಸುಮಾರು 800 ಶತಮಾನಗಳ ವರ್ಷ ಇತಿಹಾಸ ಇದೆ. ಆದಿಶಕ್ತಿ ಸ್ವರೂಪಿಣಿಯಾದ ದ್ರೌಪದಿ ಆರಾಧನೆಗಾಗಿ ಕರಗ ಮೀಸಲಿಟ್ಟಿದ್ದಾರೆ. ಹೀಗಾಗಿ ಕರಗಕ್ಕೆ ಗ್ರಾಮ ಉತ್ಸವ ಎಂದು ಸಹ ಕರೀತಾರೆ. ಸಾಕಷ್ಟು ಜನ ಬಂದಿದ್ದಾರೆ. ನೋಡ್ತಿರ್ಬೋದು ಒಂದ್ ಕಡೆ ಇಲ್ಲಿನ ಆ ಅಮ್ಮಗ
ಮಕ್ಕಳು ಸಹ ಈಗ ಅಮ್ಮನನ್ನ ಬರಮಾಡಿಕೊಡಲು ಮತ್ತೊಂದು ಕಡೆ ಕತ್ತಿಯಿಂದ ಅವರು ಹೊಡೆದುಕೊಳ್ತಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಭಕ್ತಿ ಭಾವದಿಂದ ಈ ಒಂದು ದ್ರೌಪದಿ ಅಮ್ಮನನ್ನ ಬರಮಾಡಿಕೊಳ್ತಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ವ್ಯವಸ್ಥೆ ಸೂಕ್ತ ಭದ್ರತೆ ಕೈಗೊಂಡಿದೆ. ಯಾಕಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಹೆಚ್ಚುವರಿ ಪೊಲೀಸ್ ನಿಯೋಜನೆಗೊಂಡಿದ್ದಾರೆ. ಸುಮಾರು 552 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. 7 ಎಸಿಪಿ, 20 ಇನ್ಸ್ಪೆಕ್ಟರ್, 39 PSI ಮತ್ತೊಂದು 8 KSRP ತುಕಡಿ ಸಹ ನಿಯೋಜನೆ ಮಾಡಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ರೆ ನೀವು ದೃಶ್ಯಗಳನ್ನ ಸಹ ನೋಡ್ತಿರ್ಬೋದು. ಒಂದ್ ಕಡೆ ರಥೋತ್ಸವಕ್ಕೆ ಬರದಿಂದ ಏನು ಸಿದ್ಧತೆ ಮಾಡಿಕೊಳ್ಳುತ್ತಿದ್ರೆ ಬಾಳೆಗೊಲೆ ಮತ್ತೆ ಏನೆಲ್ಲ ಬೇಕು ರಥೋತ್ಸವಕ್ಕೆ ಯಾವ ರೀತಿಯ ಪೂಜೆ ಬೇಕು, ಪುರಸ್ಕಾರ ಬೇಕು, ಮತ್ತೊಂದು ಕಡೆ ಹೂವಿನ ಅಲಂಕಾರ, ಬಾಳೆಗೊಲ್ಲೆ, ಮತ್ತೊಂದು ಕಡೆ ಧರ್ಮರಾಯ ನೋಡ್ತಿರ್ಬೋದು ಕೃಷ್ಣನ ಮೂರ್ತಿಯನ್ನು ಇಟ್ಟಿದ್ದಾರೆ. ಒಳಗಡೆ ಅರ್ಜುನ ಮತ್ತೊಂದು ಕಡೆ ದ್ರೌಪದಿ ದೇವಿನ ಮೂರ್ತಿಯನ್ನು ಇಡ್ತಾರೆ. ಅಲ್ಲಿಂದ ಯಾಕಂದ್ರೆ ಸುಮಾರು 12ವರೆಗೆ ಸುಮಾರಿಗೆ ಆ ದೇವಿಯ ಅಂದ್ರೆ ಕರಗಕ್ಕೆ ಚಾಲೆಂಜ್ ಸಿಕ್ಕಾಗ ಈ ಒಂದು ರಥೋತ್ಸವ ಮೂವ್ ಆಗುತ್ತೆ. ಸುಮಾರು 2 ಬಾರಿ ಮೂವ್ ಆದ ತಕ್ಷಣ ಕರಗ ಆಚೆ ಬರುತ್ತೆ. ಹೀಗಾಗಿ ಈ ಒಂದು ರಥೋತ್ಸವ ಮುಂದೆ ಪಾಂಡವರ ಮೂರ್ತಿಗಳು ಮತ್ತೊಂದು ಕಡೆ ದ್ರೌಪದಿ ಅಮ್ಮ ಮತ್ತೊಂದು ಕಡೆ ಅರ್ಜುನ ಮೂರ್ತಿಯ ಒಳಗಡೆ ಇಟ್ಟು ಜೋರಾಗಿ ಪೂಜೆ ಮಾಡ್ತಾರೆ. ಭಕ್ತಾದಿಗಳು ಅವರು ಮಕ್ಕಳಾದ 5 ಮಕ್ಕಳಾದ ಅವರು ಸಹ ಜೋರಾಗಿ ಪೂಜೆ ಮಾಡ್ತಾರೆ. ಹೀಗಾಗಿ ಈ ಒಂದು ಕರಗಕ್ಕೆ ವಿಶೇಷ ಸ್ಥಾನಮಾನ ಹೊಂದಿದೆ. ಮತ್ತೊಂದು ಕಡೆ ರಾತ್ರಿ ಹೊತ್ತು DCM ಸಹ ಬರಬಹುದು, ಕೆಲವು ಸಚಿವರು ಶಾಸಕರು ಸಹ ಬರಬಹುದು. ಯಾಕಂದ್ರೆ ಕರಗವನ್ನ ಕಣ್ತುಂಬಿಕೊಳ್ಳಬೇಕು. ಬೆಂಗಳೂರು ಕರಗ ಇತಿಹಾಸಕ್ಕೆ ಕರಗ, ಯಾಕಂದ್ರೆ ಬೆಂಗಳೂರಿನ ಗ್ರಾಮ ಕರಗ ಅಂತ ಹೇಳಲಾಗ್ತದೆ, ಗ್ರಾಮ ಉತ್ಸವ ಅಂತ ಹೇಳಲಾಗ್ತದೆ. ಹೀಗಾಗಿ ಈ ಒಂದು ಕರಗಕ್ಕೆ ಇತಿಹಾಸ ಹೊಂದಿದೆ. ಮತ್ತೊಂದು ಕಡೆ ಈ ಒಂದು ಕರಗಕ್ಕೆ ಹಣದ ಗೊಂದಲ ಸಹ ಉಂಟಾಗಿತ್ತು ಬೆಳಗ್ಗೆಯಿಂದ. ಬಟ್ ಇದೀಗ ಎಲ್ಲ ಕ್ಲಿಯರ್ ಆಗಿದೆ. ಯಾಕಂದ್ರೆ ಮುಜರಾಯಿ ಸಚಿವರು ಸಹ ಬಂದು ದರ್ಶನ ಪಡೆದುಕೊಂಡು ಹೋಗಿ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಜೊತೆ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿನ ಸಿಬ್ಬಂದಿಗಳ ಜೊತೆ ಮಾತಾಡಿ ಮುಜರಾಯಿ ಅಧಿಕಾರಿಗಳ ಜೊತೆ ಮಾತಾಡಿ ಹಣ ಬಿಡುಗಡೆ ಮಾಡಿದ್ದಾರೆ. ಸುಮಾರು 40 ಲಕ್ಷ ಹಣವನ್ನ. ಯಾಕಂದ್ರೆ ಬೆಳಗ್ಗೆ ಸಹ ಹಣ ಬಿಡುಗಡೆ ಆಗಿಲ್ಲ. ನಾವೇ ಸಿಬ್ಬಂದಿ ಇಲ್ಲಿನ ಅಧ್ಯಕ್ಷರು ಕೆಲವು ಪೂಜಾರಿಗಳು ಸಹ ನಾವು ಹಣ ಕೊಟ್ಟು ಎಲ್ಲ ಹೂಗಳನ್ನ ತರಿಸಿದ್ದೇವೆ. ಸುಮಾರು 60 ಲಕ್ಷ ಖರ್ಚು ಮಾಡಿದ್ದೇವೆ. ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಎಂಬುದು ಒಂದ್ ಕಡೆ ಆರೋಪವಾಗಿತ್ತು. ಬಟ್ ಇದೀಗ ಹಣ ಬಿಡುಗಡೆ ಆಗಿದೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಹೀಗಾಗಿ ಅಧ್ಯಕ್ಷರು ಸಹ ಒಂದ್ ಕಡೆ ಸಮಾಧಾನ ಪಡಿಸಿದ್ದಾರೆ. ನೋಡ್ತಿರ್ಬೋದು ಎಲ್ಲ ರೀತಿಯ ಮೂರ್ತಿಗಳನ್ನು ಇಡ್ತಿದ್ದಾರೆ. ಹೂವಿನಿಂದ ಅಲಂಕೃತಗೊಂಡಿದೆ ಧರ್ಮರಾಯ ದೇವಸ್ಥಾನ. ಲೈಟಿಂಗ್ ವ್ಯವಸ್ಥೆ ನೋಡ್ತಿರ್ಬೋದು. ಮದವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಯಾಕಂದ್ರೆ ಬೆಂಗಳೂರು ಐತಿಹಾಸಿಕ ಕರಗ ಈ ಒಂದು ಕರಗವನ್ನು ನೋಡಲು ತುಂಬಾ ಆಸಕ್ತಿ ಇರುತ್ತೆ. ಕಣ್ತುಂಬಿಕೊಳ್ಳಬೇಕು, ದ್ರೌಪದಿ ಅಮ್ಮನ ಬರಮಾಡಿಕೊಡಬೇಕು, ಆಶೀರ್ವಾದ ಪಡಿಬೇಕು. ಯಾಕಂದ್ರೆ ಭೂಮಿಗೆ 3 ದಿನ ಇರ್ತಾಳೆ, ದರ್ಶನ ಪಡಿತಾಳೆ ದ್ರೌಪದಿ ಅಮ್ಮ. ಅದು ಬಿಟ್ರೆ ಮತ್ತೆ ವಾಪಸ್ ಹೋಗ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಆ 3 ದಿನ ಹಬ್ಬದ ರೀತಿಯ ಸಂಭ್ರಮ ಜೋರಾಗುತ್ತೆ. ಯಾಕಂದ್ರೆ ಕರಗ ಎಂಬುದು ಒಂದ್ ಕಡೆ ಒಂದು ದಿನದ ಪ್ರೋಸೆಸ್ ಅಲ್ಲ, ಸುಮಾರು 14 ದಿನದ ಪ್ರೋಸೆಸ್ ಇದು. ಅಲ್ಲಿಂದ ವಿಶೇಷ ಪೂಜೆ ಆಯ್ತು, ಪೊಂಗಲ್ ಸೇವೆ ಆಯ್ತು, ಬಳೆ ಶಾಸ್ತ್ರ ಆಯ್ತು, ಮತ್ತೆ ಕರಗದ ಕುಂಟೆಯಲ್ಲಿ ಹೋಗಿ ಅಲ್ಲಿ ವಿಶೇಷ ಪೂಜೆ ಆಯ್ತು, ಮತ್ತೆ ಕಡೆ BBMP ಕೇಂದ್ರ ಕಚೇರಿ ದೈವ ದರ್ಶನ ಆಯ್ತು. ಹೀಗೆ ಹಲವು ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರ ಆದ ನಂತರ ಅದಕ್ಕೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಪೂಜೆ ಪುನಸ್ಕಾರದಿಂದ ಮಾಡಿ ಅಲ್ಲಿಂದ ಈಗ ಕರಗವನ್ನ ಆಚರಣೆ ಮಾಡ್ತಾರೆ. ನೋಡ್ತಿರಬಹುದು ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಕರಗ ಮಹೋತ್ಸವ ಬೆಂಗಳೂರಲ್ಲಿ ಅದ್ದೂರಾಗಿ ನಡೀತೆ ಅಂತ ಹೇಳಬಹುದು. ಎಸ್, ರಥೋತ್ಸವಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಧುವಣಗಿತ್ತಿಯಂತೆ ರಥವನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಕರಗ ಹೊತ್ತು ನೃತ್ಯ ಮಾಡುತ್ತಾ ಹೊರಗೆ ಬರೋದು, ದ್ರೌಪದಿ ಭೂಮಿಗೆ ಆಗಮಿಸುವುದರ ಆಚರಣೆಯೇ ಕರಗ ಅಂತ ಹೇಳಬಹುದು. ವಿಶ್ವದ ಗಮನವನ್ನೇ ಸೆಳೆದಿದೆ ಸಿಲಿಕಾನ್ ಸಿಟಿಯ ಕರಗ. ಮಧ್ಯರಾತ್ರಿ 12:30ಕ್ಕೆ ಕರಗ ಶಕ್ತ್ಯೋತ್ಸವ ಆರಂಭ ಆಗುತ್ತೆ. ಕರಗದಲ್ಲಿ CM DCM ಭಾಗವಹಿಸಿ ಈಗಾಗಲೇ CM ದ್ರೌಪದಮ್ಮನ ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ. ಸುಮಾರು 20 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. 15ನೇ ಬಾರಿ ಕರಗವನ್ನು ಹೊರತಿರೋದು ಜ್ಞಾನೇಂದ್ರ. ಓಕೆ, ನಮ್ಮ ಜೊತೆ ಆಗ್ಲೇ ಮಾತನಾಡ್ತಾ ಇದ್ರು ದೇವದತ್ತ ಶರ್ಮಾ ಮತ್ತೆ ವೇಣುಗೋಪಾಲ್. ನಾನೀಗ ವೇಣುಗೋಪಾಲ್ ಅವರ ಬಳಿ ಹೋಗ್ತೀನಿ. ವೇಣುಗೋಪಾಲ್ ಅವರೇ, ಈ ಒಂದು ವೈನಿಕುಲ ಕ್ಷತ್ರಿಯ ಸಮುದಾಯ ಇವರು ಹಿರಿಯರು ಈ ಒಂದು ಪೂಜೆಯನ್ನ ರಹಸ್ಯವಾಗಿಡ್ತಾರೆ ಅಂತ ಹೇಳಿ, ಪುರೋಹಿತರು ಕೂಡ ದೈವಿಕ ಆಚರಣೆಯನ್ನ ರಹಸ್ಯವಾಗಿಡ್ತಾರೆ. ಅದನ್ನ ಬಹಿರಂಗವಾಗಿ ಏನಾದ್ರು ತೋರಿಸಿದ್ರೆ ಸಮುದಾಯಕ್ಕೆ ಒಂದು ಕೆಟ್ಟದು ಅಂತ ನಂಬಿಕೆ ಇದೆಯಂತೆ. ಹೌದಾ? ಈ ಬಗ್ಗೆ ನೀವೇನ್ ಹೇಳ್ತೀರಿ? ಇದು ಯಾವುದೇ ದೇವಸ್ಥಾನದಲ್ಲೂ ಅವ್ರು ಏನು ಆಚರಣೆ ಮಾಡ್ತಾರೆ ಅದು ಸಾಮಾನ್ಯ ಜನರಿಗೆ ಅದು ಹೇಳ್ಕೊಡಲ್ಲ. ಯಾಕಂದ್ರೆ ಒಂದು ರೀತಿಯಲ್ಲಿ ಅದು ಗುಟ್ಟಾಗೆ ಇಟ್ಟಿರ್ತಾರೆ. ವನ್ನಿಕುಲ ಕ್ಷತ್ರಿಯರು ಅಂತ ಇಲ್ಲ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಏನೇ ಆಚರಣೆ ಮಾಡಿದ್ರು ಈ ತರ ಏನು ಉತ್ಸವ ಆಚರಣೆ ಮಾಡ್ತಾರೆ ಅದು ಗುಟ್ಟಾಗೆ ಇಟ್ಟಿರ್ತಾರೆ. ಅದು ಎಲ್ಲರಿಗೂ ಗೊತ್ತಾಗಬೇಕಾಗಿರೋ ಏನು ಅವಶ್ಯಕತೆನೂ ಇಲ್ಲ. ಈಗ ದ್ರೌಪದಿ ದೇವಿಯವರು ಹೆಂಗೆ ಕರಗ ತಲೆ ಮೇಲೆ ಹೊತ್ತುಕೊಂಡು ಅಷ್ಟು ಭಾರ ಇರೋದು ಅಷ್ಟು ವೇಗವಾಗಿ ಹೋಗ್ತಾರೆ.
ಇದೆಲ್ಲ ಸಾಮಾನ್ಯ ಜನಕ್ಕೆ ತಿಳಿಸ್ಕೊಳ್ಳೋದು ಅಗತ್ಯವೂ ಇಲ್ಲ, ಆದರೆ ಅವಶ್ಯಕತೆನೂ ಇಲ್ಲ. ನಮಗೆ ಅದೆಲ್ಲ ಗೊತ್ತಿದ್ರೂ ನಾವು ಇನ್ನೊಬ್ಬರಿಗೆ ಹೇಳಕ್ ಹೋಗಲ್ಲ. ಅದು ನನಗೆ ಅದಕ್ಕೆ ಸಮ್ಮತಿ. ಓಕೆ. ಇನ್ನು